ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ. ಅದು ಏನಪ್ಪ ಅಂತಂದರೆ, ನನಗೆ ಮಾನಿಟೈಸೇಷನ್ನು ಆನ್ ಆಗಿ ಫೆಬ್ರವರಿಯಲ್ಲಿ ಆನ್ ಆಗಿದ್ದು, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 4 ತಿಂಗಳಾಗ್ತಾ ಇದೆ. 4 ತಿಂಗಳಲ್ಲಿ ಎಷ್ಟು ಪೇಮೆಂಟ್ ಬಂದಿದೆ, ನನ್ನ ವಿಡಿಯೋಗಳಿಗೆ ಎಷ್ಟು ರೆವೆನ್ಯೂ ಬರ್ತಾ ಇದೆ, ಹಾಗೆ ನಾನು ಹಾಕುವಂಥ ಶಾರ್ಟ್ಸ್ಗಳಿಗೆ ಎಷ್ಟು ಅಮೌಂಟ್ ಬರ್ತಾ ಇದೆ, ಹಾಗೆ ಎಷ್ಟು ವ್ಯೂಸ್ಗೆ ಎಷ್ಟು ಅಮೌಂಟ್ ಬರ್ತಾ ಇದೆ. ಶಾರ್ಟ್ಸ್ ವಿಡಿಯೋಸ್ ಎಲ್ಲ ನನ್ನ ಒಂದು ಪೇಜಲ್ಲಿ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕುವಂಥ ಶಾರ್ಟ್ಸ್ಗಳು ಬಂದು ಕೆಲವೊಂದು 10 ಲಕ್ಷ, 11 ಲಕ್ಷ, 5 ಲಕ್ಷ, 10 ಲಕ್ಷ ಈ ಥರ ಎಲ್ಲ ಓಡ್ತಾ ಇದೆ. ಆದರೂ ನನಗೆ ಎಷ್ಟು ಪೇಮೆಂಟ್ ಬರ್ತಾ ಇದೆ ಇಲ್ಲಿವರೆಗೂ, ಫೆಬ್ರವರಿಲಿ ನಂದು ಮಾನಿಟೈಸೇಷನ್ ಆನ್ ಆಗಿದ್ದು, ಫೆಬ್ರವರಿಯಿಂದ ಇಲ್ಲಿ ತನಕ ಎಷ್ಟು ನಾನು ಪೇಮೆಂಟ್ ತೊಗೊಂಡಿದ್ದೀನಿ, ಹಾಗೆ ಎಷ್ಟು ಪೇಮೆಂಟ್ ಬರ್ತಾ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಹಾಗೆ ಯಾರಾದರೂ ಹೊಸಬ್ರು ಚಾನಲ್ಗೆ ಈ ವಿಡಿಯೋ ನೋಡ್ತಾ ಇದ್ರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿಕೊಂಡು 3 ಡಾಟ್ ಪಕ್ಕ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು. ಓಕೆನಾ? ಈಗ ಬನ್ನಿ ವಿಡಿಯೋಗೆ ಹೋಗೋಣ. ರೈಟ್ ಸೈಡಲ್ಲಿ ನಾನು ಸ್ಕ್ರೀನ್ ರೆಕಾರ್ಡನ್ನು ಮಾಡ್ತೀನಿ. ಅಂದರೆ ನನ್ನ ಯೂಟ್ಯೂಬ್ YT ಸ್ಟುಡಿಯೋಗೆ ಹೋಗಿ ಅಲ್ಲಿ ಒಂದು ಸ್ಕ್ರೀನ್ ರೆಕಾರ್ಡನ್ನು ಮಾಡ್ತೀನಿ. ಓಕೆನಾ? ಆ ಸ್ಕ್ರೀನ್ ರೆಕಾರ್ಡಲ್ಲಿ ಬರುವಂಥ ಪ್ರತಿಯೊಂದನ್ನು ನೀವು ನೋಡ್ತಾ ಹೋಗಿ. ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾಡಿರೋರಾಗಿರ್ಬೋದು, ಮುಂದೆ ಮಾಡಬೇಕು ಅಂದ್ಕೊಂಡಿರೋರಾಗಿರ್ಬೋದು, ಅವರಿಗೆ ಒಂದು ಇನ್ಫಾರ್ಮೇಷನ್ ಸಿಗೋವಂಥ ವಿಡಿಯೋ ಅಂತ ನಾನು ಭಾವಿಸ್ತೀನಿ. ನನಗೆ ಗೊತ್ತಿದ್ದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಬನ್ನಿ ಈಗ ವಿಡಿಯೋ ಹೋಗೋಣ. ಮೊದಲನೇದಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿದ್ದೀನಿ. ನಿಮಗೆ ನನ್ನ ರೈಟ್ ಸೈಡಲ್ಲಿ ಸ್ಕ್ರೀನ್ ಮೇಲೆ ನಾನು ವಿಡಿಯೋ ಹಾಕಿದ್ದೀನಿ. ಓಕೆನಾ? ನಿಮಗೆ ಕಾಣಿಸ್ತಾ ಇರ್ಬೋದು. ನನ್ನ ಚಾನಲಲ್ಲಿ ಇದುವರೆಗೂ ನನಗೆ 7276 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದ್ರ ಜೊತೆಗೆ ನನ್ನ ಚಾನಲಲ್ಲಿ ಲಾಂಗ್ ವಿಡಿಯೋಸು ಹಾಗೆ ಶಾರ್ಟ್ಸ್ ವಿಡಿಯೋಸು ಎಲ್ಲ ಸೇರಿ ಈಗ 59.7 ಲ್ಯಾಕ್ಸ್ ವ್ಯೂಸ್ ಬಂದಿದೆ. ಹಾಗೆ 1.0 ಲ್ಯಾಕ್ಸ್ ಲೈಕ್ಸ್ ಬಂದಿದೆ. ಹಾಗೆ ಕಮೆಂಟ್ ಕೂಡ 6.3K ಕಮೆಂಟ್ಸ್ ಇದೆ. ಹಾಗೆ ಶೇರ್ ಕೂಡ 17,000 ಅಂದರೆ 17.9K ಶೇರ್ಸ್ ಆಗಿದೆ. ಓಕೆನಾ? ರೀಸೆಂಟ್ ವ್ಯೂಸು ನನ್ನ ಲಾಂಗ್ ಹಾಗೆ ಶಾರ್ಟ್ಸ್ ವಿಡಿಯೋ ಎರಡೂ ಸೇರಿ 1 ವಾರದ ವ್ಯೂಸು ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ಸ್ಕ್ರೀನ್ ಮೇಲೆ 6.1 ಲ್ಯಾಕ್ ವ್ಯೂಸ್ ಬಂದಿದೆ 7 ಡೇಸ್ಗೆ. ಹಾಗೆ ಕೆಲವೊಂದು ನನ್ನ ಶಾರ್ಟ್ಸ್ಗಳು ಮಿಲಿಯನ್ ಗಟ್ಟಲೆ ಓಡಿದೆ. ಓಕೆನಾ? 11 ಮಿಲಿಯನ್ ಓಡಿದೆ, ಕೆಲವೊಂದು 7 ಮಿಲಿಯನ್ನು, ಹಾಗೆ 10 ಮಿಲಿಯನ್ನು, ಹಾಗೆ 1.2 ಮಿಲಿಯನ್ಸು ಈ ಥರ ಎಲ್ಲ ಓಡಿದೆ. ಇಷ್ಟೆಲ್ಲ ಓಡಿದರೂ ಕೂಡ ನನಗೆ ಎಷ್ಟು ಪೇಮೆಂಟ್ ಬಂದಿರ್ಬೋದು? ಯಾರು ಗೆಸ್ ಮಾಡಿ ನೋಡೋಣ, ಗೊತ್ತಿದ್ದವರು. ಓಕೆನಾ? ಅದ್ರ ಜೊತೆಗೆ ಲಾಂಗ್ ವಿಡಿಯೋಸ್ಗಿಂತ ಮುಂಚೆ ಲೈವ್ ತೋರಿಸ್ತಾ ಇದ್ದೀನಿ ನೋಡಿ, ಕಾಣ್ತಾ ಇದೆ ಅಲ್ಲಿ. ಲೈವ್ ವಿಡಿಯೋಸುಗಳು ಕೂಡ ನಂದು ಕೆಲವೊಂದು ಲೈವ್ ವಿಡಿಯೋಸು ನಾನು ಜಾಸ್ತಿ ಲೈವ್ ಮಾಡಿಲ್ಲ. ಲೈವ್ ಮಾಡಿರೋದು ಮಾನಿಟೈಸೇಷನ್ ಆಗೋ ತನಕ, ಆನ್ ಆಗೋ ತನಕ ಅಷ್ಟೇ ನಾನು ಲೈವ್ ಮಾಡಿದ್ದು. ಆಮೇಲೆ ನಾನು ಲೈವನ್ನು ಕಂಟಿನ್ಯೂ ಮಾಡಿಲ್ಲ. ಅದು ರೀಸನ್ ನಿಮಗೆ ಗೊತ್ತಿರುತ್ತೆ. ಲಾಂಗ್ ವಿಡಿಯೋಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಲೈವ್ ಎಲ್ಲ ಜಾಸ್ತಿ ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ YT ಸ್ಟುಡಿಯೋಗೆ ಹೋಗ್ತೀನಿ. ನೋಡಿ ನನ್ನ ಚಾನಲಲ್ಲಿ ಇದುವರೆಗೂ ನನಗೆ 7076 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದ್ರ ಜೊತೆಗೆ ವ್ಯೂಸ್ ಬಂದು 11.8K ವ್ಯೂಸ್ ಇದೆ. ಇಲ್ಲಿ ಕಾಣ್ತಾ ಇರುವ ಸ್ಕ್ರೀನ್ ಮೇಲೆ ಹೋಗ್ತಾ ಇದೆ, ಬೇಕಾದರೆ ನೀವು ಪ್ರತಿಯೊಂದನ್ನು ಚೆಕ್ ಮಾಡಿ. ವಾಚ್ ಅವರ್ ಬಂದು ಮೇ 23ರಿಂದ ಜೂನ್ 19ನೇ ತಾರೀಕು ತನಕ 4.2K ಇದೆ. ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ 1.0K ಇದೆ. ಹಾಗೆ ನನ್ನ ಅರ್ನಿಂಗ್ಸು ಮೇ 23ರಿಂದ ಜೂನ್ 19ನೇ ತಾರೀಕು ತನಕ $23.94 ಇದೆ. ಓಕೆನಾ? ನನ್ನ ಚಾನೆಲ್ ಮಾನಿಟೈಸೇಷನ್ ಆಗಿದ್ದು ಫೆಬ್ರವರಿನಲ್ಲಿ. ಓಕೆನಾ? ಲಾಂಗ್ ವಿಡಿಯೋಸ್ ನಿಮಗೆ ಈಗ ತೋರಿಸ್ತೀನಿ ನೋಡಿ. ಲಾಂಗ್ ವಿಡಿಯೋಸು ಇಲ್ಲಿವರೆಗೂ ಲಾಂಗ್ ವಿಡಿಯೋಸು ಎಷ್ಟೆಷ್ಟು ವ್ಯೂಸ್ ಬಂದಿದೆ ಅಂತೇಳಿ. ನನ್ನ ಚಾನಲಲ್ಲಿ ಲಾಂಗ್ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ. ಅದು ರೀಸನ್ನು ಯೂಟ್ಯೂಬ್ಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಯಾಕೆ ಅಂತಂದರೆ ನನ್ನ ಕೈಲಾದಂಥ ಎಫರ್ಟನ್ನು ಹಾಕಿ ನಾನು ವಿಡಿಯೋಸ್ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿರೋವಂಥ ಕಂಟೆಂಟನ್ನು ನಾನು ಉಪಯೋಗಿಸೋವಂಥ ಕಂಟೆಂಟ್, ನನ್ನ ಮನೇಲಿ ಏನು ನಡೆಯುತ್ತೆ, ನಾನು ಪಿಗ್ಮೆಂಟೇಷನ್ಗೆ ಯಾವ ಥರ ನಾನು ರೂಟೀನ್ ಮಾಡ್ತೀನಿ, ಆ ಥರನೇ ನಾನು ಕಂಟೆಂಟ್ಗಳಾಗ್ತಾ ಇರೋದು. ಕಂಟೆಂಟ್ ಯಾಕೆ ಓಡ್ತಾ ಇಲ್ಲ ಅನ್ನೋದು ನಿಜ ಗೊತ್ತಿಲ್ಲ ನನಗೆ. ನನ್ನ ವಿಡಿಯೋಸಲ್ಲಿ ಕೆಲವೊಂದು 1000 ರೀಚ್ ಆಗಿದೆ ವ್ಯೂಸು. ಅದರಲ್ಲಿ ಜೀನಿ ಸ್ಲಿಮ್ದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅದು ಬಂದು 1200 ಓಡಿದೆ, ಅಂದರೆ 1.2K ಓಡಿದೆ. ಇನ್ನೊಂದು ಆ್ಯನಿವರ್ಸರಿ ವಿಡಿಯೋ ಮಾಡಿದ್ದೆ ನಮ್ಮ ಮನೆಯವರ ಅಣ್ಣಂದು, ಅವ್ರದ್ದು ಕೂಡ 966 ವ್ಯೂಸ್ ಹೋಗಿದೆ.
ಓಕೆ ನೋಡಿ, ನನ್ನ ಲಾಂಗ್ ವಿಡಿಯೋಗಳಲ್ಲಿ ಕೆಲವೊಂದು 1000 ಅಂದರೆ 1K ದಾಟಿದೆ. ಅಂಥ ವಿಡಿಯೋಗಳಿಗೆ ಎಷ್ಟು ಬಂದಿದೆ? ಶಾರ್ಟ್ಸ್ ಬಂದು ನಂದು ನಿಮಗೆಲ್ಲ ಗೊತ್ತಿರೋ ಹಂಗೆ ಮಿಲಿಯನ್ ಗಟ್ಟಲೆ ಹೋಗುತ್ತೆ ಶಾರ್ಟ್ಸ್ಗಳು ಕೆಲವೊಂದು. ಅದಕ್ಕೆಲ್ಲ ಎಷ್ಟು ದುಡ್ಡು ಬಂದಿರ್ಬೋದು ಅನ್ನೋದು ನಿಮಗೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ವಾ? ಖಂಡಿತ ಅದರಿಂದ ಈ ಒಂದು ವಿಡಿಯೋ ನಾನು ಮಾಡ್ತಿರೋದು ಇವತ್ತು. ಓಕೆನಾ, ಆಡಿಯನ್ಸ್ಗೆ ಹೋಗೋಣ ಈಗ. ರಿಟರ್ನಿಂಗ್ ವ್ಯೂವರ್ಸ್ 1.0 ಲ್ಯಾಕ್ಸ್ ಇದ್ದಾರೆ. ಓಕೆನಾ, ನೋಡ್ತಾ ಇರ್ಬೋದು ನೀವು. ನೋಡಿ, ರೆವೆನ್ಯೂಗೆ ಬಂದೆ ಈಗ. ನನ್ನ ಈ ತಿಂಗಳು ಅಂದರೆ ಮೇ 23ರಿಂದ 19ನೇ ತಾರೀಕು ತನಕ, ಜೂನ್ 19 ತನಕ $24.94 ಆಗಿದೆ. ಓಕೆನಾ, ನನ್ನ ಮಾನಿಟೈಸೇಷನ್ ಆನ್ ಆಗಿತ್ತು, ನಿಮಗೆ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಲೆಫ್ಟ್ ಸೈಡಲ್ಲಿ. ಫೆಬ್ರವರಿ ತಿಂಗಳಲ್ಲಿ ಆನ್ ಆಗಿದೆ. ಫೆಬ್ರವರಿಯಲ್ಲಿ $12.31 ಆಗಿದೆ. ಮಾರ್ಚಲ್ಲಿ $9.34 ಆಗಿದೆ. ಹಾಗೆ ಏಪ್ರಿಲಲ್ಲಿ $8.90 ಆಗಿದೆ. ಹಾಗೆ ಮೇನಲ್ಲಿ $14.51 ಆಗಿದೆ. ಹಾಗೆ ಜೂನಲ್ಲಿ $10.59 ಆಗಿದೆ. ಓಕೆನಾ, ಈಗ ಕಂಟೆಂಟಿಗೆ ಬರ್ತೀನಿ ನೋಡಿ. ನನ್ನ ಮಾನಿಟೈಸೇಷನ್ ಮತ್ತು ಗೂಗಲ್ ಪಿನ್ ಬಂದಿತ್ತಲ್ಲ, ಆ ವಿಡಿಯೋಗೆ ಎಷ್ಟು ಬಂದಿದೆ ಅಮೌಂಟ್ ಗೊತ್ತಾ ನಿಮಗೆ? $2.00 ಬಂದಿದೆ. ಅಂದರೆ ಎಷ್ಟು ಅಂತ ನೀವೇ ಲೆಕ್ಕ ಹಾಕ್ಬೋದು. 0 ಅಂತಂದರೆ ಇದು ಬಂದು ಎಷ್ಟು ಓಡಿತ್ತು ಗೊತ್ತಾ? 846 ವ್ಯೂಸ್ ಬಂದಿದೆ. ವಾಚ್ ಅವರು 17.1 ಇದೆ. ವಾಚ್ ಅವರು 3 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹಾಗೆ ಎಸ್ಟಿಮೇಟೆಡ್ ರೆವೆನ್ಯೂ 2.8 ಅಂದರೆ $2 ನನಗೆ ಈ ಒಂದು ವಿಡಿಯೋ ಬಂದಿದೆ. $2 ಅಂತಂದರೆ ಇವತ್ತಿನ ಒಂದು ಡಾಲರ್ ರೇಟು $85 ಏನೋ ಇತ್ತು. ನೀವೇ ಲೆಕ್ಕ ಹಾಕ್ಬೋದು ಎಷ್ಟು ಬಂದಿರುತ್ತೆ ಆ ಒಂದು ವಿಡಿಯೋಗೆ. 886 ವ್ಯೂಸ್ಗೆ $2 ಬಂದಿದೆ ನನಗೆ. ಕೆಲವರು ಹೇಳ್ತಾರೆ 2,000 ವ್ಯೂಸ್ ಬಂದರೂ ಕೂಡ $1 ಬರ್ತಾ ಇಲ್ಲ ನನಗೆ ಅಂತ. ರೀಸನ್ ಏನು ಅಂತಲೂ ಕೂಡ ಹೇಳ್ತೀನಿ. ಅದಕ್ಕೆ ನಾನು ಜೀನಿ ಸ್ಲಿಮ್ ವಿಡಿಯೋಗೆ $1.22 ಬಂದಿದೆ. ಹೈಯೆಸ್ಟ್ ನನಗೆ ಲಾಂಗ್ ವಿಡಿಯೋಸಿಗೆ ಬಂದಿರೋವಂಥದ್ದು ಗೂಗಲ್ ಪಿನ್ ನನ್ನ ಕೈಗೆ ಬಂತಲ್ವಾ, ಅದ್ರ ವಿಡಿಯೋ ಮಾಡಿದ್ದೆ ನಾನು. ಗೂಗಲ್ ಪಿನ್ ನನ್ನ ಕೈ ಸೇರಿತ್ತು, ನನ್ನ ಶ್ರಮದ ಫಲ ಅಂತೇಳಿ. ಆ ಒಂದು ವಿಡಿಯೋಗೆ $2 ಬಂದಿದೆ. ಹಾಗೆ ಜೀನಿ ಸ್ಲಿಮ್ ಅದಕ್ಕೆ $1.22 ಬಂದಿದೆ. ಗೋವಾ ಶಾಪಿಂಗ್ ಮತ್ತು ಗೋವಾ ಟ್ರಿಪ್ಪದ ಒಂದು ವಿಡಿಯೋ ಹಾಕಿದ್ದೆ, ಅದಕ್ಕೂ ಕೂಡ $1.14 ಬಂದಿದೆ. ಅಂದರೆ $1 14 ಏನಿರ್ತಾರದು ಇಂಗ್ಲೀಷಲ್ಲಿ, ನಿಮಗೆ ಗೊತ್ತು, ಅರ್ಥ ಮಾಡ್ಕೊಳ್ಳಿ ನೀವೇನೆ. ಹೀಗೆ ಇದೇ ಥರನೇ ಎಲ್ಲ ಒಂದು ವಿಡಿಯೋಸ್ಗೂ 1,000 ದಾಟಿರೋದು ಅಂತಂದರೆ ಇದೊಂದೇನೆ, ಯಾವುದೋ ಜೀನಿ ಸ್ಲಿಮ್ಮು. ಇದು ಮಿಕ್ಕಿದೆಲ್ಲ ಬಿಟ್ಟರೆ 800, 900, 1000 ಒಳಗಡೆನೇ ಇದೆ ಎಲ್ಲನೂ. ಅದೆಲ್ಲದಕ್ಕೂ $1, $1.25 ಈ ಥರ ಬಂದಿದೆ. ಓಕೆನಾ, 1,000 ವ್ಯೂಸ್ ಬಂದರೂ ಕೂಡ ನಮಗೆ ಯಾಕೆ $2 ಬರಲ್ಲ ಅಂತಂದರೆ, ವಿಡಿಯೋ ನೋಡಬೇಕಾದ್ರೆ ಅನಿಸ್ತಾ ಇದೆಯಾ ನಿಮಗೆ? ಯಾಕೆ ನಮಗೆ ಯೂಟ್ಯೂಬಲ್ಲಿ 1,000 ವ್ಯೂಸ್ಗೆ $2 ತನಕನೂ ಅಮೌಂಟ್ ಕೊಡ್ತಾರೆ? ಓಕೆನಾ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಪ್ಲೇಬ್ಯಾಕ್ ಬೇಸ್ಡ್ ಕಾಸ್ಟ್ ಫ್ರಮ್ ಎವ್ರಿ 1K ವ್ಯೂಸ್ 2.14 ಅಂತ ಇದೆ. ಅಂದರೆ $2 ಮೇಲೆ ನಮಗೆ ದುಡ್ಡು ಕೊಡ್ತಾರೆ ನಮ್ಮ ಲಾಂಗ್ ವಿಡಿಯೋಗಳು 1,000 ಓಡಿದ್ರೆ, 1,000 ವ್ಯೂಸ್ ಬಂದರೆ. ನಮಗೆ ಯಾಕೆ 1,000 ವ್ಯೂಸ್ ಬಂದರೂ ಕೂಡ $2 ಬರಲ್ಲ ಅನ್ನೋದಕ್ಕೆ ರೀಸನ್ ಇಲ್ಲಿದೆ. ಸ್ಕಿಪ್ಪಬಲ್ ವಿಡಿಯೋ ಆ್ಯಡ್ಸ್. ಅಂದರೆ ನಮ್ಮ ವಿಡಿಯೋಗಳನ್ನ ನೋಡಬೇಕಾದ್ರೆ ವಿಡಿಯೋಗಳಲ್ಲಿ ಬರುವಂಥ ಆ್ಯಡ್ಗಳನ್ನು ಸ್ಕಿಪ್ ಮಾಡಿ ನೋಡ್ತಾರೆ. ವಿಡಿಯೋ ಆನ್ ಆಗಿರುತ್ತೆ. ವಿಡಿಯೋ ಆನ್ ಆದಾಗ ಮಧ್ಯದಲ್ಲಿ ಒಂದು ಆ್ಯಡ್ ಬರುತ್ತೆ. ಆ್ಯಡನ್ನು ಸ್ಕಿಪ್ ಮಾಡ್ತಾರೆ. ಆ ಸ್ಕಿಪ್ ಮಾಡಿದಾಗ ನಮಗೆ ಬರುವಂಥ ಅಮೌಂಟಲ್ಲಿ ಬರೋದಿಲ್ಲ. ಹಾಗಾಗಿ ನೋಡಿ, ನನ್ನ ವ್ಯೂವರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ, ಸ್ಕಿಪ್ಪಬಲ್ ವಿಡಿಯೋ ಆ್ಯಡ್ಸ್ 90.6 ಎಲ್ಲರೂ ಕೂಡ ವಿಡಿಯೋದಲ್ಲಿ ಬರುವಂಥ ಆ್ಯಡ್ಗಳನ್ನ ಸ್ಕಿಪ್ ಮಾಡ್ತಾ ಇದ್ದಾರೆ. ಹಂಗಾಗಿ ನನಗೆ ಅಷ್ಟೊಂದು ಕಡಿಮೆ ಅಮೌಂಟ್ ಬರ್ತಾ ಇದೆ. ನಾನ್ ಸ್ಕಿಪ್ಪಬಲ್ ವಿಡಿಯೋ ಆ್ಯಡ್ಸ್ 3.3 ಅಷ್ಟೇ. ಅಂದರೆ 90%ಅಲ್ಲಿ 3% ಜನ ಮಾತ್ರ, 3.3% ಜನ ಮಾತ್ರನೇ ವಿಡಿಯೋಗಳನ್ನು ಕೂಡ, ವಿಡಿಯೋದಲ್ಲಿ ಬರುವಂಥ ಆ್ಯಡ್ಗಳನ್ನು ಕೂಡ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋರು ಯಾರು? 3.3 ಅಷ್ಟೇ. ಹಾಗೆ ನೋಡಿ, ಸ್ಕಿಪ್ ಮಾಡಿಬಿಡಿ ದಯವಿಟ್ಟು. ಯಾರು ಕೂಡ ವಿಡಿಯೋದಲ್ಲಿ ಬರುವಂಥ ಆ್ಯಡ್ಗಳನ್ನು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. 5 ನಿಮಿಷ ಇರೋ ವಿಡಿಯೋ ಅಟ್ಲೀಸ್ಟ್ 3 ನಿಮಿಷ ನೋಡಿ ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ತಾನೇ ನಮಗೆ ಖುಷಿ ಆಗುತ್ತೆ, ಮತ್ತು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡೋದಕ್ಕೆ ಒಂದು ಉತ್ಸಾಹ ಬರುತ್ತೆ. ಹಾಗೆ ದೊಡ್ಡ ಯೂಟ್ಯೂಬ್ ಚಾನಲ್ಗಳವ್ರದ್ದು ವಿಡಿಯೋನ ಸ್ಕಿಪ್ ಮಾಡದೆ
ಪೂರ್ತಿ ವಿಡಿಯೋ ನೋಡಬಾರ್ದು ಅಂತಲ್ಲ, ಯಾಕೆಂದರೆ ಅವರು ಕೂಡ ನಮ್ಮಂಗೆ ಒಂದು ದಿವಸ ಫ್ರೆಶರ್ ಆಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ಸಕ್ಸಸ್ಫುಲ್ಲಾಗಿ ಯೂಟ್ಯೂಬ್ನ ನಡೆಸ್ತಾ ಇದ್ದಾರೆ. ನಡೆಸಲಿ, ಸಂತೋಷ. ನಾವು ಕೂಡ ಅಂಥ ಒಳ್ಳೊಳ್ಳೆ ದೊಡ್ಡ ಯೂಟ್ಯೂಬ್ ಚಾನಲ್ಗಳನ್ನ ನೋಡಿನೇ ನಾನು ಕೂಡ ಯೂಟ್ಯೂಬ್ ಮಾಡಬೇಕು ಅಂತೇಳಿ ಇವತ್ತು ನಾನು ಕೂಡ ಮಾಡಿರೋದು. ಓಕೆನಾ? ಹಾಗೆ ಶಾರ್ಟ್ಸ್ ವೀಡಿಯೋಸಿಗೆ ಬಂದುಬಿಡ್ತೀನಿ. ಶಾರ್ಟ್ಸ್ಗೆ ನನಗೆ ಎಷ್ಟೆಷ್ಟು ಅರ್ನಿಂಗ್ ಆಗಿದೆ ಅಂತೇಳಿ ನಿಮಗೆ ತೋರಿಸ್ಬೇಕು. ಯಾಕೆಂತಂದರೆ ನಾನು ಕೆಲವೊಂದು ಲೈವ್ಗಳು ಮಾಡಿದಾಗ ಕೇಳ್ತಾರೆ ನನ್ನನ್ನು, ನಿಮ್ಮದೇನು ಶಾರ್ಟ್ಸ್ಗಳೆಲ್ಲ ಮಿಲಿಯನ್ ಗಟ್ಟಲೆ ಹೋಗುತ್ತೆ, ಚೆನ್ನಾಗಿ ದುಡ್ಡು ಬರ್ತಾ ಇದೆ ಅಲ್ವಾ ನಿಮಗೆ ಅಂತಂದ್ಬಿಟ್ಟು. ನೋಡಿ, ನಿಮಗೆ ಪ್ರೂಫ್ ಸಮೇತ ಹಾಕಿದ್ದೀನಿ. ಓಕೆನಾ? ಈಗ ರೀಸೆಂಟಾಗಿ ಹಾಕಿರೋದು ಒಂದು 4 ಡೇಸಲ್ಲಿ ಒಂದು ಶಾರ್ಟ್ಸ್ ಫ್ಲೈಟ್ದು 7 ಲಕ್ಷ ಹೋಗಿದೆ, ಅಂದರೆ 7 ಮಿಲಿಯನ್ ತನಕ ಹೋಗಿದೆ. ಅದಕ್ಕೆ ಬಂದಿರೋ ಅಂಥದ್ದು $2.90. ಅಂದರೆ ಶಾರ್ಟ್ಸ್ ವಿಡಿಯೋಸಲ್ಲಿ ಯಾವ ಥರ ಕೌಂಟ್ ಮಾಡ್ತಾರೆ ಅಂತಂದರೆ, 1 ಮಿಲಿಯನ್ ಶಾರ್ಟ್ಸಲ್ಲಿ ಯಾವ ಥರ ಕೌಂಟ್ ಮಾಡ್ತಾರೆ ಅಂತಂದರೆ, 1 ಲ್ಯಾಕ್ ವಿಡಿಯೋಸ್ಗೆ $1 ಲೆಕ್ಕದಲ್ಲಿ ಕೊಡ್ತಾರೆ ಅವರು. ಅಂದರೆ 1 ಮಿಲಿಯನ್ ಬಂದಾಗ, 1 ಮಿಲಿಯನ್ ಆಯಿತು ಅಂದರೆ $1 ಕೊಡ್ತಾರೆ. 1 ಮಿಲಿಯನ್ ನಮ್ಮ ಶಾರ್ಟ್ಸ್ ವಿಡಿಯೋ ಓಡ್ತು ಅಂತಂದಾಗ $1. ಹಾಗಾದರೆ ಒಂದು 10,000 20,000 ಅಂಥದಕ್ಕೆಲ್ಲ ಎಷ್ಟು ಓಡಿದೆ ಗೊತ್ತಾ, ಎಷ್ಟು ಬಂದಿದೆ ಗೊತ್ತಾ? ಇನ್ನೊಂದು 2 ಲಕ್ಷ ಏನೋ ಓಡಿತ್ತು ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಬ್ಬರ ಮನಸ್ಸು ಕೆಡಿಸಿ ಅಂತೇಳಿ ಒಂದು ಮೋಟಿವೇಶನ್ ಶಾರ್ಟ್ಸ್ ಹಾಕಿದೆ. ಅದಕ್ಕೆ $0.53 ಬಂದಿದೆ. ಅಂದರೆ ಆಲ್ಮೋಸ್ಟು ಒಂದು $0.50. $1ಅಲ್ಲಿ $0.50 ಬಂದಿದೆ. ತುಂಬಾ ಕಡಿಮೆ. ಶಾರ್ಟ್ಸ್ ವಿಡಿಯೋಸ್ಗಳು ನಿಮಗೆ 10 ಲಕ್ಷ 20 ಲಕ್ಷ ಹೋದ್ರೂ ಕೂಡ $5 ಬರೋದು ತುಂಬಾ ಕಷ್ಟ. ಯಾಕೆಂದರೆ ನಿಮಗೆ ಪ್ರೂಫ್ ಸಮೇತ ಹಾಕಿದ್ದೀನಿ ನೋಡಿ. ನನ್ನ ವಿಡಿಯೋ ಅಂದರೆ 11 ಮಿಲಿಯನ್ಸ್ ಹೋಗಿದೆ. ಅದಕ್ಕೆ ಬಂದಿರೋ ಅಮೌಂಟ್ ನನಗೆ ಬರೀ $2.50. ಅದು ಯಾಕೆ ಆ ಥರ, ಯಾವ ಥರ ಕೌಂಟ್ ಮಾಡ್ತಾರೆ ಅಂತ ನನಗೆ ನಿಜಾಗ್ಲೂ ಗೊತ್ತಿಲ್ಲ. ಅವ್ರು ಕೊಟ್ಟಿರೋ ಪ್ರಕಾರ 1 ಲಕ್ಷ ವ್ಯೂಸ್ ಬಂತು ಅಂದರೆ $1 ಅಂತ ಹೇಳಿರೋದು. ಆದರೆ ಇಲ್ಲಿ ನಮಗೆ ಕೊಡಬೇಕಾದ್ರೆ ಈ ಥರ ಅದು ಯಾವ ಥರ ಲೆಕ್ಕ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅನ್ಕೊತಾರೆ ಯೂಟ್ಯೂಬ್ ಮಾಡಿದ ತಕ್ಷಣ ಬೇಜಾನ್ ದುಡ್ಡು ಬಂದುಬಿಡುತ್ತೆ ಅಂತ. ಖಂಡಿತ ಆ ಥರ ಅಲ್ಲ. ಯೂಟ್ಯೂಬ್ ಮಾಡಿದ ಮೇಲೆ ಸಕ್ಸಸ್ ಸಿಗೋದು ತುಂಬ ಕಷ್ಟ ಇರುತ್ತೆ. ಹಾಗೆ ನಮ್ಮ ಎಫರ್ಟನ್ನ ಬಿಡದೆ ಹಾಕ್ತಾ ಇರಬೇಕು. ಆವತ್ತು ಒಂದಲ್ಲ ಒಂದು ದಿವಸ ನಮ್ಮ ಎಫರ್ಟಿಗೆ ಒಂದು ಪ್ರತಿಫಲ ಸಿಗುತ್ತೆ. ಹಂಗಾಗಿ ಬರೀ ದುಡ್ಡು ಬರಲೇಬೇಕು ಅನ್ನೋ ಉದ್ದೇಶಕ್ಕೆ ಹಾಕೋದಲ್ಲ. ಇವಾಗ ನಾನು ಹಾಕೋಂಥ ಕಂಟೆಂಟು ನಾನು ಸ್ವತಃ ನನಗೆ ಕೆಲವೊಂದು ಉಪಯೋಗಿಸೋ ಅಂಥದ್ದನ್ನೇ ನಾನು ಹಾಕೋದು. ಸುಮ್ಮನೆ ಏನೋ ಒಂದು ಮಾಡಬೇಕು, ಏನೋ ಒಂದು ಹಾಕಬೇಕು, ಒಂದು ವಿಡಿಯೋ ಮಾಡಬೇಕು ಅಂತ ಹಾಕೋದಲ್ಲ. ನನ್ನ ಡೈಲಿ ರುಟೀನ್, ನನ್ನ ಪಿಗ್ಮೆಂಟೇಷನ್ಗೆ ನಾನು ಮಾಡ್ತಾರಂಥ ಡೈಲಿ ರುಟೀನ್ನ ನಾನು ವಿಡಿಯೋಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಕೆಲವ್ರಿಗೆ ಇಷ್ಟ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ವಿಡಿಯೋಗಳ ಬಗ್ಗೆ ಫೋಕಸ್ ಮಾಡ್ತೀನಿ ಖಂಡಿತ. ಹಾಗೆ ಇವಾಗ ಏನು ವಿಡಿಯೋಗಳನ್ನ ಮಾಡಿದ್ದೀನಿ ಆ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಇದುವರೆಗೂ ನನಗೆ ಫೆಬ್ರವರಿಯಿಂದ ಇಲ್ಲಿ ತನಕ ಯಾವುದೇ ರೀತಿ ಪೇಮೆಂಟ್ ಬಂದಿಲ್ಲ. ಎಷ್ಟು ಸತಿ ಪೇಮೆಂಟ್ ಬಂತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತೇಳಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ. ಖಂಡಿತ ಇದುವರೆಗೂ ನನಗೆ ಪೇಮೆಂಟ್ ಇನ್ನೂ $100 ಕಂಪ್ಲೀಟ್ ಆಗಿಲ್ಲ. ಯೂಟ್ಯೂಬಲ್ಲಿ ಒಂದು ನಿಯಮಗಳಿರುತ್ತೆ. ಅಂದರೆ $100 ಕಂಪ್ಲೀಟ್ ಆದಮೇಲೆ ಮತ್ತೆ ನಮಗೆ ಅಮೌಂಟ್ ಅವರು ಹಾಕೋದು ನಮ್ಮ ಬ್ಯಾಂಕ್ ಅಕೌಂಟ್ಗೆ. ಹಾಗಾಗಿ ನಂದಿನ್ನೂ $100 ರೀಚ್ ಆಗಿಲ್ಲ. ಇನ್ನೂ $50 ಪ್ಲಸ್ ಆಗಿದೆ ಅಷ್ಟೇ. ದಯವಿಟ್ಟು ವಿಡಿಯೋಗಳನ್ನ ನೋಡಿ, ಅದರಲ್ಲೂ ಕೂಡ ವಿಡಿಯೋದಲ್ಲಿ ಬರುವಂಥ ಆ್ಯಡ್ಗಳನ್ನ ಸ್ಕಿಪ್ ಮಾಡದೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಓಕೆನಾ? ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.